ಯೂಟ್ಯೂಬ್ದೊಳಗಾಗಲಿ ಮೊಬೈಲ್ದೊಳಗಾಗಲಿ ಶರಣರ ವೈಭವ ಅರ್ಥಾತ್ ಇಂದಿರಾನಗರದ ಭಕ್ತರ ವೈಭವ ಏನು ಅನ್ನೋದನ್ನು ಕರ್ನಾಟಕ ಮಹಾರಾಷ್ಟ್ರ ಹೊಗಳುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ರೊಟ್ಟಿ ಜಾತ್ರೆ ನಮ್ಮ ಅವುಗಳಿಗೆ ಬೇಸರ ಇಲ್ಲ. ಏನು ಹೇಳ್ತೀರಿ ಹೇಳ್ರಿ. ಆಮ್ಲಿ ಹೇಳಿದ್ರು ಕಮಿಟಿ ಅವರು, ಇದೇ ಈಗ ಬಂದಿದ್ರು ಅಧ್ಯಕ್ಷರು ಎಲ್ಲರೂ ಕೂಡಿ ಆಮ್ಲಿ ಸಾಕಾಗೈತ್ರಿ ಅಂತ. ನಮ್ಮ ಅವುಗಳ ಹಂಗದಾರ ಅಂತ. ಇನ್ನೂ ನಿಮಗೆ ಏನಾರೇ ಬೇಕಾದ್ರೆ ಹೇಳ್ರಿ ಅಂದೀವಿ ನಾವು. ಸಾಕ್ರಪ್ಪ ಅವ್ರು ಭಾಳ ಅಂದ್ರೆ ಒಂದು ಕೊಡ ಎರಡು ಕೊಡ ಆಂಬ್ಲಿ ಹಾಕೈತಿ ಅಂತ ತಿಳಿದಿದ್ರೆ ಕಾಣಿಸ್ತೈತಿ. 3 ಗಂಗಾಳ ಆಂಬ್ಲಿ ತುಂಬಿಟ್ಟೈತಿ. ನಮ್ಮ ಭಕ್ತರ ಭಕ್ತಿ, ನಮ್ಮ ತಾಯಿಗಳ ಭಕ್ತಿ ಇದು. ಶರಣ ಶಿವಲಿಂಗೇಶ್ವರನ ಕೃಪಾ ಇದು. ಹತ್ತಿ ಮಿಲ್ಲದಾಗ ಹತ್ತಿ ಒಟ್ಟಿದಂಗೆ ಆಗಿಬಿಟ್ಟು ಅವ್ರು ರೊಟ್ಟಿ ನೋಡ್ರಿ. ನೀವು ತಂದದ್ದು ನೀವೇನು ನೋಡಬಾರ್ದ್ರಿ, ನಮ್ಮ ಮಂದಿ ನೋಡಬೇಕು. ಶಿವಲಿಂಗೇಶ್ವರ ಹೆಸರು ಹೇಳಿದ್ರೆ ಸಾಕು ಎಲ್ಲರಿಗೂ ರೋಮಾಂಚನ ಆಗ್ತದೆ. ಅವನ ತಾಕತ್ತ ಏನನ್ನೋದನ್ನು ನೋಡಿದ್ರಿ. ಸಾಧು ಮಹಾರಾಜ ಶಿವಪ್ಪ ಸಾಧು ಮಹಾರಾಜ ಆ ಮಲಕಾಜಿಗೆ ಶಾಪ ಕೊಟ್ಟ, ನಿನ್ನ ವಂಶ ನಿರ್ವಂಶವಾಗಿ ಹೋಗಲಿ. ಸನ್ಯಾಸಿಗಳನ್ನು, ಮಹಾತ್ಮರನ್ನು, ಶಿವಯೋಗಿಗಳನ್ನು, ಸಂತರನ್ನು ಕೆಣಕಬಾರ್ದು. ಏನಾಗ್ತದ ಅಂದ್ರೆ ಸುಣ್ಣದ ಕಲ್ಲು ಕಟ್ಟಿಕೊಂಡು ಮಡುವ ಬಿದ್ದಂತೆ ಕೂಡಲ ಸಂಗಮ. ಶರಣರೊಡನೆ ಮರೆದು ಸರಸವಾಡಿದರೆ ವೈರತ್ವವನ್ನು ನಾವು ಮಹಾತ್ಮರ ಜೊತೆ ಮಾಡ್ಕೊಂಡಿವಂತ ಕೇಳಿದ್ರೆ ಹೊಳಿ ದಾಟಕ್ಕೆ ಈಸುಗುಂಬಳಿಕಾಯಿ ಕಟ್ಟಿದ್ರೆ ಹೊಳಿ ದಾಟಕ್ಕೆ ಬರ್ತದ, ಸುಣ್ಣ ಕಟ್ಕೊಂಡು ಹೊಳಿ ದಾಟಕ್ಕೆ ಬರೋದಿಲ್ಲ. ಹಂಗೆ ಪ್ರಪಂಚದೊಳಗೆ ಮಹಾತ್ಮರೊಡನೆ, ಶರಣರೊಡನೆ, ಶಿವಯೋಗಿಗಳೊಡನೆ ಮರೆದು ಸರಸವಾಡಿದ್ದಾರೆ. ವೈರತ್ವ ಮಾಡ್ಕೊಂಡಿವಂತ ಕೇಳಿದ್ರೆ ಇವತ್ತ ಇಲ್ಲ ನಾಳೆ ನಿಮ್ಮ ವಂಶ ನಿರ್ವಂಶ ಆಗೋದು ಗ್ಯಾರಂಟಿ. ಆ ರೀತಿ ಶಿವಪ್ಪ ಸಾಧು ಮಲ್ಲಿಕಾರ್ಜುನನಿಗೆ ಶಾಪ ಕೊಟ್ಟಾಗ ಅದು ಇವತ್ತು ಆದರೂ ಅವರ ಮನೆತನದೊಳಗೆ ನಡೀತೈತಿ. ಉಶಾಪ ಮಾಡಿದ ಶರಣ ಶಿವಲಿಂಗೇಶ ಅವನನ್ನು ಶಿಷ್ಯ ನಮ್ಮ ಸೇವಾ ಮಾಡಾಕತ್ತಾನ. ವಿನಾಶ ಕಾಲೇ ವಿಪರೀತ ಬುದ್ಧಿ, ಅಕಸ್ಮಾತ್ ಏನೋ ತಪ್ಪು ಮಾಡ್ಯಾನ, ಅಪ್ಪ ಅವರ ಕ್ಷಮಾ ಮಾಡ್ರಿ ಅಂತ ಹೇಳಿದಾಗ ಕೊಟ್ಟ ಶಾಪವನ್ನು ತಿರುಗಿ ತೊಗೊಳ್ಳಕ್ಕೆ ಬರೋದಿಲ್ಲ. ಶಿವಲಿಂಗೇಶ ನಿನಗೂ ಬಹಳ ಶಕ್ತಿ ಅದ, ನೀನು ನನ್ನ ಮಾತು ಕರೆ ಆಗಿರಬೇಕು, ಅವನ ಶಾಪ ವಿಮೋಚನೆ ಆಗಿರಬೇಕು, ಹಂಗೆ ಮಾಡು ಅಂತ ಹೇಳಿದಾಗ ವಂಶ ನಿರ್ವಂಶ ಆಗೋದೇ ಬೇಡ, ಜನ್ಮ ಜನ್ಮದೊಳಗೆ ವಂಶ ಉದ್ಧಾರ ಆಗಲಿ. ಆದರೆ ಗುರು ಕೊಟ್ಟ, ಶಿವಯೋಗಿ ಸಂತ ಕೊಟ್ಟ ಶಾಪ ಅವ್ರ ಮನೆ ಒಳಗೆ, ಅವರ ಮನೆತನದೊಳಗೆ, ಅವನ ಔಷಧದೊಳಗೆ ಕಾಯ ಮೂಡಿಲಿ ಅಂಥೇಳಿ ಈಗಾದರೂ ಸುಟ್ಟ ಗಾಯಗಳು ಅವ್ರ ಮನೆತನದೊಳಗೆ 3ನೇ ತಲೆ ಇದ್ದರು ಇನ್ನೂ ಅದಾವಂತ ಇವತ್ತು ಅವರೇ ಹೇಳಿದರು. ನಾನು ನಿನ್ನೆ ಅಜ್ಮಾಸ್ ಹೇಳಿದ್ನಲ್ಲ, ಇವತ್ತು ಸಿದ್ಧಾರೂಢ ಮಠ ಇಲ್ಲೇ ಸೊಲ್ಲಾಪುರದೊಳಗೆ ಆಕಾಶವಾಣಿ ಕೇಂದ್ರ ಹತ್ತಿರ ಸಿದ್ಧಾರೂಢ ಮಠ, ಅಲ್ಲಿ ಮನೆ ಭಕ್ತರ ಮನೆಗೆ ಹೋದಾಗ ಅಲ್ಲಿ ಕರ್ಕೊಂಡು ಹೋದರು ಆ ಮಠದ ಅಧ್ಯಕ್ಷರು. ಅಪ್ಪ ಅವರ ಇಲ್ಲೇ ಬಂದರಿ, ಸಿದ್ಧಾರೂಢ ಮಠದ ಅಧ್ಯಕ್ಷ ನಾನು, ಇಲ್ಲೇ ಬಂದರಿ, ಬಂದ ದರ್ಶನ ತೊಗೊಂಡು ಹೋಗ್ರಿ ಅಪ್ಪಂದಂದಾಗ ದರ್ಶನ ತೊಗೊಂಡು ಹೋದ. ಅವ ಪಾದಪೂಜೆ ಮಾಡಿದ. ಅವ್ರ ತಾಯಿ ನನ್ನ ಹೆಂಡತಿಲು ಬಂದಳು, ಕಿವಿಯಾಗಿ ಹೇಳಿದ್ದು. ಅಪ್ಪಗಳು ಇದ್ದರು, ಎಲ್ಲ ಇವರೆಲ್ಲ ಸ್ವಾಮಿಗಳು ಇದ್ದರು. ಒಂದು ಮಾತು ಹೇಳಿದ್ದು, ನಿನ್ನೇನು ಪುರಾಣದೊಳಗೆ ಶಿವಪ್ಪ ಸಾಧು ಶಾಪ ಕೊಟ್ಟಿದ್ದ, ಶಿವಲಿಂಗೇಶ ಏನು ಶಾಪ ಯೋಚನೆ ಮಾಡಿದ, ಆ ಮನೆತನದ ವಂಶದ ನಾವರಿ ಅಂತ ಹೇಳಿದ್ದ. ಏನು ಮಾಡೋದು ನಾವರಿ. ಈಗಾದರೂ ನಮ್ಮ ಮನೆತನದೊಳಗೆ ಕೊನೆಗೆ ವಯಸ್ಸು ಆದಮೇಲೆ ತಾರೆ ಕೈ ಆ ಕಾಲದೊಳಗೆ ಸುಟ್ಟ ಗಾಯಗಳಿಗತ್ತೆ ಗಾಯ ಆಗ್ತಾವ, ಸುಟ್ಟಾಗ ಒಂದು ಗುರುಳುಗಳಾಗಿ ಕೊನೆಗೆ ಅವರು ಸತ್ತು ಹೋಗ್ತಾರೆ. ಇದು ಶಿವಯೋಗಿಗಳು ಕೊಟ್ಟ ಶಾಪ ನನ್ನ ಮನೆತನದೊಳಗೆ ಇನ್ನೂ ಅದ ಅಂಥೇಳಿ ಇವತ್ತು ಅವ್ರ ತಾಯಿ ಮಗ ಕೂಡ ನನಗೆ ಇಲ್ಲೇ ಹೇಳಿದ್ರು. ಇವತ್ತು ಪ್ರತ್ಯಕ್ಷ ನೋಡಿ ಪರಮಾನುಷ ನೋಡು ಅನ್ನೋದಕ್ಕಿಂತ ಪ್ರತ್ಯಕ್ಷ ನೋಡಿದೆವು.
ಅದಕ್ಕಾಗಿ ಮಹಾತ್ಮರು ಭಕ್ತಿಯಿಂದ ನಡ್ಕೊಂಡ್ರೆ ವರ ಕೊಡ್ತಾರೆ, ವೈರತ್ಯವನ್ನು ಮಾಡ್ಕೊಂಡ್ರೆ ಶಾಪ ಕೊಡ್ತಾರೆ. ಶರಣ ಶಿವಲಿಂಗೇಶ್ವರನ ಯಾರು ನಂಬಿದಾರ ಅವರನ್ನು ಎಂದೂ ಕೈ ಬಿಟ್ಟಿಲ್ಲ. ನಂಬಿದಂಥ ಭಕ್ತರ ಕೈಯ ಬಿಟ್ಟಿಲ್ಲ. ಹಂಬಲಿಸಿ ಬಂದವರು ಯಾರೂ ಯಾರು ಶರಣ ಸಿದ್ಧಲಿಂಗ ಶಿವಲಿಂಗೇಶ ಅಂಥೇಳಿ ಯಾರು ಗುರುವಿನನ್ನು ನಾವು ನಂಬ್ತೀವ, ನಮ್ಮ ನಂಬಿದವಂಥವ್ರ ಕೈ ಎಂದೂ ಬಿಡುವುದಿಲ್ಲ. ಅವರು ಯಾರೂ ಬಿಡೋದು. ಒಮ್ಮೆ ಸಿದ್ಧಾರೂಢಪ್ಪ, ಸಿದ್ಧಾರೂಢರ ಹತ್ತಿರ ಹುಬ್ಬಳ್ಳಿಗೆ ರಾಜ ಮಹಾರಾಜರು ಎಲ್ಲರೂ ಹೋಗ್ತಿದ್ರು. ಅಕ್ಕಲಕೋಟೆ ರಾಜಮನೆ ತನಕ ಅಲ್ಲೇ ಇರ್ತಿದ್ದು ಸೇವಾ ಮಾಡಕ್ಕೆ. ಮಹಾರಾಣಿ ಅಲ್ಲೇ ಹೋಗ್ತಿದ್ಲು. ಜಮಖಂಡಿ ಸಂಸ್ಥಾ, ಮುದೋಳ ಸಂಸ್ಥಾ, ಇವರೆಲ್ಲ ಸಾಂಗ್ಲಿ ಸಂಸ್ಥಾ, ಇವರೆಲ್ಲ ಮಹಾರಾಜರು ಹೋಗ್ತಿದ್ರು. ಒಂದು ದಿನ ಹೋದ ಟೈಮ್ದೊಳಗೆ ಒಂದಿಬ್ಬರ ರಾಜವಂಶದವರು ರಾಜರು ಏನು ಅಂತ ಕೇಳಿದ್ರೆ ಸಿದ್ಧಾರೂಢಪ್ಪನ ಕೈ ಹಿಡ್ಕೊಂಡು, ವಯಸ್ಸಾಗಿತ್ತು, ಸಿದ್ಧಾರೂಢಪ್ಪನ ಕೈ ಹಿಡ್ಕೊಂತ ನಡ್ಕೊಂತ ಕರ್ಕೊಂಡು ಹೊಂಟಿದ್ರು. ಯಪ್ಪ ಸಹಜ ನೀವೆಲ್ಲ ಬೇಡ್ಕೋತೀರ, ಅಪ್ಪ ಎಂಥ ಪ್ರಸಂಗ ಬಿದ್ದರೂ ನಮ್ಮ ಕೈ ಬಿಡುವ. ನೀವು ಅಂತಿರಲ್ಲ ಗುರುಗಳಿಗೆ, ಯಪ್ಪ ಎಂಥ ಪ್ರಸಂಗ ಬಂದರೂ ನಮ್ಮ ಕೈ ಬಿಡಬೇಡ ಅಂತ ಹೇಳಿದಾಗ ಸಿದ್ಧಾರೂಢ ಭಾಳ ಬೆರಿಕಿದ್ದವ. ಮಾತಿನೊಳಗೆ ಬಹಳ ಜಾನಾಕ್ಷಿ ಅಜ್ಜ ಒಂದು ಮಾತಂದ. ಏನಂದ್ರಿ? ರಾಜರಿಗೆ ಕೇಳಿದ, ಯಪ್ಪ ಎಂಥ ಪ್ರಸಂಗದೊಳಗೆ ಆದರೂ ನಮ್ಮ ಕೈ ಬಿಡಬೇಡಪ್ಪ ಅಂಥೇಳಿ ಅವನ ಕೈ ಇವರೇ ಹಿಡ್ಕೊಂಡು ಹೊಂಟಾರೆ. ಆ ಮಾತಂತಾರೆ, ಯಾವ ಟೈಮ್ದೊಳಗೆ ಆದರೂ ನಮ್ಮನ್ನು ಕೈ ಬಿಡಕ್ಕೆ ಹೋಗ್ಬೇಡಪ್ಪ ಗುರುವೇ, ನಿನ್ನ ನಂಬಿ ನಾವು ಬದುಕಾಕತ್ತಿದ್ದೀವಿ ಅಂದಾಗ ಸಿದ್ಧಾರೂಢಪ್ಪ ಒಂದು ಮಾತನ್ನು ಹುಡುಗಾಟಿಗೆ ಹೇಳಿದೆಲ್ಲ ಕರೆ ಅದು ಶಾಸ್ತ್ರವಾಗಿತ್ತು, ಅಷ್ಟೇ ಸತ್ಯವಾಗಿತ್ತು. ಸಿದ್ಧಾರೂಢಪ್ಪ ಅಂದ, ಏನಂದ್ರಿ? ಅದ ನಮ್ಮ ಕೈಯ ನೀ ಎಂದೂ ಬಿಡಬೇಡ ಅಂತ ಹೇಳಿದಾಗ ಸಿದ್ಧಾರೂಢ ನಗ್ಚಾರಿಕೆ ಮಾಡಿದಂತ, ಈಗ ಯಾರ ಕೈ ಹಿಡ್ದಾರು ಅಂತ ಕೇಳಿದರು. ಈಗ ಯಾರ ಕೈ ಹಿಡ್ದಾರು ಅಂದ್ರೆ ನಾವು ನಿನ್ನ ಕೈ ಹಿಡ್ದಿದ್ದೀವಪ್ಪ ಅಂದಂತ. ಆಗ ಸಿದ್ಧಾರೂಢನಂತ, ಎಲ್ಲಿವರೆಗೆ ನನ್ನ ನೀವು ಹಿಡ್ಕೋತೀರಿ ಅಲ್ಲಿವರೆಗೆ ನಾ ನಿಮಗೆ ಕೈ ಬಿಡೋದಿಲ್ಲ, ನಾ ಕೈ ಬಿಡೋದಿಲ್ಲ. ಎಲ್ಲಿವರೆಗೆ ನಾವು ಗುರುವಿನ ಹಿಡ್ಕೊಂತೀವ ಗುರು ಅಲ್ಲಿವರೆಗೆ ಕೈ ಬಿಡೋದಿಲ್ಲ, ನೀವು ಬಿಟ್ರಿ ಅಂದರೆ ಅವನು ಬಿಡಬೇಕಾಗ್ತದೆ. ಅದಕ್ಕಾಗಿ ನಂಬಿಕೆಯ ಕಾರಣವು ಸಾಂಬ ನುಡಿಯುವುದು. ಗುರುವಿನ ಮೇಲೆ ಪರಮಾತ್ಮನ ಮೇಲೆ ನಂಬಿಕೆ ಬೇಕು, ನಮಗೆ ದೃಢವಾದ ನಂಬಿಕೆ ಬೇಕು. ಅಲ್ಲೊಮ್ಮೆ ಇಲ್ಲೊಮ್ಮೆ ಇರಬಾರ್ದು, ಅದು ನಂಬಿಕೆ ದೃಢವಾದ ನಂಬಿಕೆ ಇರಬೇಕು. ನಂಬಿ ಕರೆದೆಡೆವು ಎನ್ನನೇ ಶಿವ. ಒಂದು ಜೀವನದೊಳಗೆ ಒಂದು ಕಲ್ಲಿನ ಮೇಲೆ ನಂಬಿಕೆ ಇಡ್ತೀವ, ಒಂದು ಕೆಬ್ಬನ ಮೇಲೆ ನಂಬಿಕೆ ಇಡ್ತೀವ. ನಮ್ಮ ಭಾರತ ದೇಶ ಬಹಳ ಆಧ್ಯಾತ್ಮಿಕ ದೇಶ, ಇದು ನಂಬಿಕೆಯ ದೇಶ. ನಾವು ಎಲ್ಲದರೊಳಗೆ ದೇವರನ್ನು ಕಂಡವರು ಭಾರತ ದೇಶದವರು, ಹೌದಲ್ರಿ? ಒಂದು ಕಲ್ಲಿಗೆ ದೇವರ ಅಂತೀವ, ಒಂದು ಆಕಳಿಗೆ ದೇವರ ಅಂತೀವ, ಒಂದು ನಾಯಿಗೂ ನಾವು ದೇವರ ಅನ್ನುವಂಥ ವ್ಯವಸ್ಥೆ ಪ್ರಸಂಗದೊಳಗೆ ಇಲಿಗೂ ದೇವರ ಅಂತೀವ. ಎಲ್ಲ ದೇವರ ಅಂತ ನಂಬಿದ ನಮ್ಮ ದೇಶ ಗುರುವಿನ ದೇವರು ಅಂತ ನಂಬಿದರೆ ಭಗವಂತ ಎಂದೂ ನಮ್ಮ ಕೈ ಬಿಡೋದಿಲ್ಲ, ಹೌದು. ನಿಜಗೊಂಡ್ರ ಅಂತಾರೆ, ಶಿಲೆಯ ಭೈರವನಲ್ಲಿ ಹಲವು ಸಿದ್ಧಿಗಳಾಗಿ. ಒಂದು ಕಲ್ಲ ಹೋಗಿ ನಾವು ದೇವರ ಮಾಡ್ತೀವ, ಆ ದೇವರು ನಮಗೆಲ್ಲರಿಗೂ ಫಲ ಕೊಡ್ತೈತಿ. ಒಂದು ಎಲ್ಲೆದ ಒಂದು ಕಲ್ಲ ತಂದ ಬನ್ನಿ ಗಿಡದ ಬಡ್ಡಾಗಿಟ್ಟು ಪೂಜೆ ಮಾಡ್ತೀವ, ಕಾಯಿ ಹೊಡಿತೀವ, ಪತ್ರಿ ಏರಿಸ್ತೀವ, ಹೂ ಏರಿಸಿ ಭಗವಂತ ಹೊಲದಾಗ ಬನ್ನಿ ಗಿಡಕ್ಕೆ ಆ ಕಲ್ಲಿಟ್ಟು ಪೂಜೆ ಮಾಡಿ ಬಾಣ ಕೊಟ್ಟು ಏನು ಬಡ್ಕೋತು, ನಮ್ಮ ಹೊಲ ಚಲೋ ಬೆಳೀಲಿ ಅಂತೀವಿ. ಫಲ ಇಲ್ಲಲ್ಲ, ಆ ಕಲ್ಲ ನಮಗೆ ಭಾವಕ್ಕೆ ದೇವರು ಹೆಂಗದಾನ ಅಂತ ಕೇಳಿದ್ರೆ, ದೇವರ ನಮ್ಮ ಭಾವ ಹೆಂಗದಲ್ಲ ಹಂಗೆ ಭಗವಂತ. ಭಾವದಂತೆ ದೇವರು ಹೆಂಗಿರ್ತಾನಂದ್ರೆ ನಮ್ಮ ಭಾವ ಹೆಂಗಿರ್ತದ ಹಂಗೆ ಭಗವಂತ ಇರ್ತಾನಂತ ಹೇಳಿ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಹಂಗದನ ಹಿಂಗದನ ಅನ್ಬೇಡ್ರಿ. ದೇವ್ರು ಹೆಂಗದನ ಅಂದ್ರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವ. ನಿಮ್ಮ ಭಾವನಾ ಹೆಂಗೈತ್ಲ ಹಂಗೆ ದೇವರಲ್ಲ. ಎಷ್ಟೋ ಜನ ಅಂತಾರೆ, ನಮ್ಮ ಮನೆ ದೇವರು ನಮ್ಮನ್ನು ಕಾಡ್ತೈತಿ ಅತ್ತಾರಿಲ್ಲ. ನಿಮ್ಮ ಕಡೆ ಅತ್ತಾರಿಲ್ರಿ, ಎಲ್ಲ ಕಡೆ ನಿಮ್ಮ ಕಡೆ ನಿಮಗೂ ಕಾಡ್ತಾವು. ನಮ್ಮ ಜನ ಅಂತಾರೆ, ಏನ್ರಿ ಅಜ್ಜಾರ ನಮ್ಮ ದೇವ್ರು ಭಾಳ ಕೆಟ್ಟ ಐತೆ ಅತ್ತ. ದೇವ್ರು ಕೆಟ್ಟ ಇರ್ತಾವ. ನಮ್ಗೆ ಅತ್ತಾರ, ನಮ್ಮ ಮನೆ ದೇವ್ರು ಭಾಳ ಕೆಟ್ಟ ಐತ್ರಿ, ನಮ್ಮನ್ನು ಕಾಡಾಕೈತೈತಿ.
ಎಂಥ ಹುಚ್ಚುತನ ರೀ ಅದು. ದೇವ್ರು ಕಾಡ್ತಾವನ್ರಿ? ಇಲ್ರಿ, ನಮ್ಮ ಮನೆ ದೇವ್ರ ಬೆಂಕಿ ಇದ್ದಂಗೆ ಐತತ್ತ. ಮತ್ತು ಅದನ್ನೇನು ತೊಗೊಂಡು ಬೆಂಕಿ ಹಚ್ಚೋದೈತೇನು? ದೇವ್ರಿಗೆ ಅಂತಾರೆ ಇವರು. ಹಚ್ಚಿರಿ ಇಲ್ಲಿ ನೀವು, ನಮ್ಮ ಮನೆ ದೇವರು ಬೆಂಕಿ ಇದ್ದಂಗೆ ಅದ ರೀ, ಭಾಳ ಬೇರೆ ಕೆಟ್ಟದ, ದೇವ್ರು ಭಾಳ ಕೆಟ್ಟದ ಅಂತ ಅವನು ಮಾತು ನೋಡಿ. ದೇವ್ರು ಬೆಂಕಿ ಇದ್ದಂಗೆ ಇರೋದಿಲ್ಲ, ದೇವರು ಕಾಡೋದು ಇಲ್ಲ. ಅಕಸ್ಮಾತ್ ನಿಮ್ಮ ದೇವರ ಕಾಡಾಕ ಹತ್ತಿದ್ದು ಅಂದ್ರೆ ನನ್ನ ಮುಂದನ ಟಗ್ ತೆಗೆದು ಮುಚ್ಚಿ ಮ್ಯಾಲ ಮಣ್ಣು ಹಾಕಿ ಬರೀ, ಆ ದೇವ್ರು ನಿಮಗೇನೋ ಮಾಡೋದು. ಕಾಡು ದೇವ್ರ ಇದ್ದು ಅಂದ್ರೆ ನಾನು ನಿಮ್ಮನ್ನ ಒಂದು ಮಾತು ಕೇಳ್ತಾನೋ, ದೇವ್ರ ಕಾಡೋದಿದ್ರೆ ನಿಮ್ಮನ್ನು ಕಾಪಾಡವ್ರು ಯಾರು? ದೇವ್ರ ಕಾಡ್ತಾವ, ಮನೆ ದೇವ್ರ ಕಾಡ್ತಾವ, ಆ ದೇವ್ರ ಕೇಳ್ತಾವ, ಇದು ಕಾಡ್ತಾವ ಅಂತಿರಲ್ಲ. ದೇವರ ಕಾಡಾಕ್ ಹತ್ತಿದ್ರೆ ನಮ್ಮನ್ನು ಬದುಕ್ಸಾವ್ರೆ ಯಾರದಾರ? ಅದಕ್ಕೆ ಬಸವಣ್ಣ ಅಂತಾನ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ತಾಯಿ ಹಾಲನ ವಿಷ ಆತಂದ್ರೆ ನಾವು ಬದುಕಾಗ್ತಾ ಇರೋದೇವನ್ರಿ. ಅಮೃತ ಸಮಾನವಾಗಿರುವಂಥ ತಾಯಿ ಎದೆ ಹಾಲ ಕೂಸುಗಳಿಗೆ ವಿಷ ಆತಂದ್ರೆ ನಾವು ಬದುಕ್ತೀವಿ ಏನ್ರಿ? ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಅದಕ್ಕಾಗಿ ತಾಯಿ ಹಾಲು ಎಂದೂ ವಿಷ ಆಗೋದಿಲ್ಲ, ಹಂಗೆ ದೇವರು ಎಂದೂ ನಮ್ಮನ್ನು ಕಾಡೋದಿಲ್ಲ. ಮತ್ತು ಆದರೆ ನಮ್ಮ ಮನೆಗೆ ದೇವ್ರು ಕಾಡಾಕೈತೆ ಅವ್ರಲ್ಲ. ದೇವರು ಕಾಡೋದಿಲ್ಲ. ಏನು ಕಾಡ್ತೈತಿ ಅಂದ್ರೆ ನಿಮ್ಮ ಭಾವನೆ ನಿಮ್ಮನ್ನು ಕಾಡ್ತೈತಿ. ನಿಮ್ಮ ಭಾವ ಸುದ್ದಿ ಇಲ್ಲ, ನಿಮ್ಮಲ್ಲಿ ನಿಜವಾದ ಭಕ್ತಿ ಇಲ್ಲ, ದೃಢತೆ ಇಲ್ಲ. ಅದಕ್ಕಾಗಿ ದೇವರು ನಮ್ಮನ್ನು ಕಾಡ್ತಾವ ಹೊರತಾಗಿ ದೇವರ ಮೇಲೆ ಎಂದೂ ಭಾವದಂತೆ ದೇವ. ಎಲ್ಲ ಕಡೆ ಅದಾನ ದೇವರು, ಪರಿಪೂರ್ಣ ಅದಾನ. ನಮ್ಮ ಭಾವ ಶುದ್ಧ ಆಗಿತ್ತು ಅಂದ್ರೆ ಭಗವಂತ ಎಲ್ಲಿ ಬೇಕಾದಲ್ಲಿ ನಮಗೆ ಕಾಣ್ತಾನೆ. ನಾವು ದೇವರ ಮುಂದೆ ಹೋಗಿ ನಿಂತರೂ ನಮಗೆ ದೇವರು ಯಾಕೆ ಕಾಣೋದ್ರಂದ್ರೆ ನೋಡುವ ಹೃದಯ ಇಲ್ಲ, ನೋಡುವ ಕಣ್ಣು ನಮಗಿಲ್ಲ. ಭಕ್ತ ಪ್ರಹ್ಲಾದಾಗ ಪರಮಾತ್ಮ ಎಲ್ಲಿ ಕಂಡ್ರಿ? ಭಕ್ತ ಪ್ರಹ್ಲಾದಾಗ ಪರಮಾತ್ಮ ಯಾವ ದೇವರ ಗುಡಿ ಒಳಗೆ ಕಾಣಲಿಲ್ಲ. ಕಲ್ಲಿನ ಕಂಬದೊಳಗ ಭಗವಂತನನ್ನು ಕಂಡ ಭಕ್ತ ಪ್ರಹ್ಲಾದ. ಗೊಲ್ಲಾಳ ಕುರಿ ಹಿಕ್ಕಿ ಒಳಗ ಪರಮಾತ್ಮನನ್ನ ಕಂಡ. ನಾವು ದೇವರ ಗುಡಿ ಒಳಗೆ ಹೋದರೂ ದೇವರು ನಮಗೆ ಕಾಣುವಲ್ಲೆಗಾನ. ಕಾರಣ ಏನು ಅಂತ ಕೇಳಿದ್ರೆ ನೋಡುವ ಕಣ್ಣು ನಮಗಿಲ್ಲ, ದೃಢವಾದ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಂಬಿಕೆಯ ಕಾರಣವು ಸಾಂಬನೊಲಿಯುವುದು. ನಂಬಿಕೆ ಭಾಳ ಕಾರಣ ಇದೆ. ನಂಬಿಕೆ ಕಾರಣ. ನಮ್ಮ ಜೀವನ ನಡೆಯೋದ ನಂಬಿಕೆ ಮೇಲೆ ನಡೆದದ ರೀ. ನಮ್ಮ ವ್ಯವಹಾರ, ನಮ್ಮ ಪ್ರಪಂಚ ಎದರ ಮೇಲೆ ನಡೆದದ ರೀ? ನಂಬಿಕೆ ಮೇಲೆ ನಡೆದೈತಿ. ಗಂಡ ಹೆಂಡತಿ ಜಗಳಾಡ್ತೀರಿ ನಿಮ್ಮೂರಾಗ? ಒಟ್ಟು ಜಗಳಾಡೋದಿಲ್ಲ, ಎಲ್ಲ ಊರಾಗ ಇರೋದ ಅದು. ಇವ್ರಂತಾರ ಹೋಗಿ ಮನೆ ಬಿಟ್ಟು, ಆಕಿನೂ ಹತ್ತಾಳ, ನಿನ್ನ ಕೂಡ ಬಾಳೆ ಮಾಡಕ್ಕೆ ನನಗೆ ಆಗೋದಿಲ್ಲ, ನಿನ್ನ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಆಕಿನೂ ಹತ್ತಾಳ, ಅವನು ಹತ್ತಾಳ. ಮತ್ತು 4 ಮಂದಿ ಹಿರಿಯರು ಬಂದು ಕೂಡಿಸ್ತಾರೆ, ಕುಂಡಿರ್ತೀರಿ. ಮತ್ತು ನೀವು ಊಟ ಅಡುಗೆ ಮಾಡ್ತೀರಿ, ಅವ್ರು ಊಟ ಮಾಡ್ತಾರೆ. ವಿಶ್ವಾಸ ಇಲ್ಲ, ನನಗೆ ಆಕಿಗೆ ಆಗೋದಿಲ್ಲ. ಅಕಸ್ಮಾತ್ ಮಾಡುವ ಅನ್ನದೊಳಗೆ ಆಕಿ ವಿಷ ಹಾಕ್ಯಾಳ ತಿಳ್ಕೊಂಡ್ರಂದ್ರೆ ಊಟ ಆಕೈತೇನ್ರಿ? ಅದು ನಂಬಿಕೆ, ಅದು ಶ್ರದ್ಧೆ. ಬಾಂಬೆಗೆ ಹೋಗ್ತೀರಿ, ಪುಣಾಕ್ಕೆ ಹೋಗ್ತೀರಿ,